ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ. ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತು ಒಂದು ಸಿಂಪಲ್ ಆಗಿರುವಂಥ ಬೀಡನ್ನ ಯೂಸ್ ಮಾಡಿ ಬೇಬಿ ಕುಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಸ್ಯಾರಿದು ಕಾಂಬಿನೇಷನ್ ನೋಡಿ, ಡಾರ್ಕ್ ಗ್ರೀನು ಮತ್ತು ಮೆರೂನ್ ಕಾಂಬಿನೇಷನಲ್ಲಿದೆ. ಸೊ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಹೀಗಿದೆ ನೋಡಿ. ಮೊದಲಿಗೆ ನಾನು ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ನೋಡಿ. ಇದು ಬುಲೆಟ್ ಕಂಪ್ನಿದು ಸೇಮ್ ಕಲರ್ ಸ್ಯಾರಿದು ಯಾವ ಕಲರ್ ಇದೆ ಆ ಎರಡು ಕಾಂಬಿನೇಷನ್ ಕಲರಲ್ಲಿ ಸಿಲ್ಕ್ ಥ್ರೆಡ್ನ ತಗೊಂಡಿದ್ದೀನಿ ನೋಡಿ. ಒಂದು ಡಾರ್ಕ್ ಗ್ರೀನು ಮತ್ತು ಮೆರೂನಲ್ಲಿ ತಗೊಂಡಿದ್ದೀನಿ ನೋಡಿ. ಈ ಥ್ರೆಡ್ದು ಮೇಲ್ಗಡೆ ಕವರಲ್ಲಿ ಅದರದ್ದು ನಂಬರ್ನ ಪ್ರಿಂಟ್ ಮಾಡಿರ್ತಾರೆ. ಇನ್ ಕೇಸ್ ನಮಗೇನಾದರೂ ಇದು ಥ್ರೆಡ್ಡು ಖಾಲಿ ಆಗೋಯ್ತು ಅಂದರೆ ಈ ಮೇಲ್ಗಡೆ ಇರುವಂಥ ಕವರ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟರೆ ಸೇಮ್ ಶೇಡ್ದು ಥ್ರೆಡ್ಡು ನಮಗೆ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ಅದಕ್ಕೆ ಸ್ಯಾರಿದು ಕುಚ್ಚು ಕಂಪ್ಲೀಟ್ ಆಗೋವರೆಗೂ ಇಟ್ಕೊಳ್ಬೇಕಾಗುತ್ತೆ. ಸೊ ಹೇಗೆ ಇಟ್ಕೊಳ್ಳೋದು ಅಂದರೆ ಈ ರೀತಿ ರೌಂಡ್ ಮಾಡಿಬಿಟ್ಟು ಆ ಥ್ರೆಡ್ದು ಹೋಲ್ ಇರುತ್ತಲ್ಲ ಅದರೊಳಗಡೆ ಇಟ್ಕೊಂಡ್ರೆ ಅದೆಲ್ಲೂ ಮಿಸ್ ಆಗೋಕ್ಕೆ ಚಾನ್ಸ್ ಇರಲ್ಲ. ಯಾಕಂದರೆ ಎಲ್ಲನೂ ನಾವು ಇದೇ ರೀತಿ ಸಿಲ್ಕ್ ಥ್ರೆಡ್ ತಗೊಂಡಿರ್ತೀವಿ. ಸೊ ಯಾವುದ್ರ ಕವರು, ಯಾವುದ್ರ ನಂಬರು, ಯಾವುದ್ರ ಶೇಡು ಯಾವುದು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಸೊ ಅದರದ್ದು ಕವರ್ ಒಳಗಡೆ ಮೇಲೆ ಪ್ರಿಂಟ್ ಏನು ಹಾಕಿರ್ತಾರೆ ಅದನ್ನು ಅದರೊಳಗಡೆನೇ ಇಟ್ಕೊಳ್ಬೇಕು. ಮತ್ತು ನೋಡಿ, ನಾನಿಲ್ಲಿ ರಿಂಗ್ ಬೀಡ್ ತಗೊಂಡಿದ್ದೀನಿ. ಸೊ ರಿಂಗ್ ಬೀಡನ್ನ ಯೂಸ್ ಮಾಡೋಣ ಅಂತ ರಿಂಗ್ ಬೀಡ್ ತಗೊಂಡಿದ್ದೀನಿ. ಮತ್ತು ಜರಿ ತಗೊಂಡಿದ್ದೀನಿ. ಜರಿ ತುಂಬ ಗಟ್ಟಿಯಾಗಿರಬಾರ್ದು. ಕೆಲವೊಂದು ಜರಿಯಲ್ಲಿ ಒಳಗಡೆ ವಯರ್ ಕೊಟ್ಟಿರ್ತಾರೆ. ಸೊ ಆ ರೀತಿ ವಯರ್ ಇದ್ದರೆ ನಮಗೆ ಹಾಕೊಳ್ಳೋದು ಕಷ್ಟ ಆಗುತ್ತೆ ನೋಡಿ. ಇದ್ರೊಳಗಡೆ ಥ್ರೆಡ್ ಕೊಟ್ಟಿದ್ದಾರೆ. ಸೊ ನಾವು ಯಾವುದೇ ಕುಚ್ಚು ಕಟ್ಟಬೇಕಂದ್ರೂ ಒಳಗಡೆ ಥ್ರೆಡ್ ಇರುವಂಥ ಜರಿನ ತಗೊಳ್ಬೇಕು. ಮತ್ತು ನಾನು ದೊಡ್ಡ ಕಣ್ಣಿರುವಂಥದ್ದು 2 ಸೂಜಿನ ತಗೊಂಡಿದ್ದೀನಿ ನೋಡಿ. 2 ಕಲರ್ದು ಥ್ರೆಡ್ ಇದೆಯಲ್ಲ, ಸೊ ಒಂದೊಂದು ನೀಡಲ್ಗೆ ಒಂದೊಂದು ಕಲರ್ದನ್ನು ನಾನು ಪೋಣಿಸ್ಕೊಳ್ತೀನಿ. ಹಾಗಾಗಿ ನಾನು 2 ದಪ್ಪ ಕಣ್ಣದು ಸೂಜಿ ತಗೊಂಡಿದ್ದೀನಿ. ಮತ್ತು ಒಂದು ನಾರ್ಮಲ್ ಎಮಿಂಗ್ ನೀಡಲ್ ತಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಜರಿ ಥ್ರೆಡ್ನ ಹಾಕ್ಕೊಳ್ತೀನಿ. ಕೊನೆಯಲ್ಲಿ ಕುಚ್ಚು ಕಟ್ಟೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಒಂದು ಕಟ್ಟರು ಮತ್ತು ಫ್ಯಾಬ್ರಿಕ್ ಗ್ಲೂ ತಗೊಂಡಿದ್ದೀನಿ. ಈ ಕುಚ್ಚು ಕಟ್ಟೋದಕ್ಕೆ ನಮಗೆ ಇಷ್ಟು ವಸ್ತುಗಳ ಅವಶ್ಯಕತೆ ಇರುತ್ತೆ. ನೆಕ್ಸ್ಟು ಕುಚ್ಚು ಕಟ್ಟೋದಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ದು ರಟ್ ಶೀಟ್ ತಗೊಂಡಿದ್ದೀನಿ. ಇದನ್ನು ನಾವೇನು ಅಂಗಡಿಯಿಂದ ತರಬೇಕಾಗಿದ್ದಿಲ್ಲ. ಸೊ ನಾವು ಯಾವುದಾದ್ರೂ ಪಾರ್ಸಲ್ನ ತಂದರೆ ಅಥವಾ ಏನಾದರೂ ಐಟಮ್ಗಳನ್ನ ತಗೊಂಡ್ರೆ ಅದಕ್ಕೆ ಈ ರೀತಿ ಬಾಕ್ಸ್ ಹಾಕಿ ಕೊಟ್ಟಿರ್ತಾರೆ, ಅದನ್ನೇ ಇಟ್ಕೊಂಡಿದ್ದೀನಿ ನಾನು ನೋಡಿ. ಸಿಲ್ಕ್ ಥ್ರೆಡ್ನ ನಾನು ಇದಕ್ಕೆ ಸುತ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ದೊಡ್ಡದಾಗಿದೆ ನೋಡಿ. ತುದಿಯಲ್ಲಿ ಹೀಗೆ ಇಟ್ಕೊಂಡು ಸಿಲ್ಕ್ ಥ್ರೆಡ್ನ ಈ ರೀತಿ ರೌಂಡ್ ಮಾಡ್ಕೊಂಡು ಬರಬೇಕು. ಸೊ ಮೊದಲು ಎಲ್ಲಿ ಇಟ್ಕೊಂಡಿರ್ತೀವಿ ಅಲ್ಲಿಗೆ ಬಂದಾಗ ಅದು ಒಂದು ರೌಂಡು ಕಂಪ್ಲೀಟ್ ಆಗಿರುತ್ತೆ. ಒಂದು ರೌಂಡನ್ನ ನಾವು 1 ಎಳೆ ಅಂತ ಕೌಂಟಿಂಗ್ ತಗೋಬೇಕು. ಸೊ ಇದೇ ರೀತಿ ನಾವಿಲ್ಲಿ 50 ಎಳೆನ ಹಾಕ್ಕೊಳ್ಬೇಕು ನೋಡಿ. 50 ರೌಂಡ್ ಬರೋವರೆಗೂ ನಾನು ಸುತ್ಕೊಳ್ತೀನಿ ನೋಡಿ. ಇಲ್ಲಿ ಪೂರ್ತಿ ಸುತ್ತಿದ್ದಾಗಿದೆ, ಒಟ್ಟು 50 ಎಳೆ ಆಗಿದೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಇವತ್ತು ನೋಡಿ ಸೆಂಟರಿಗೆ ಈ ರೀತಿ ಕೈನ ಇಟ್ಕೊಂಡು ಬಂದು ತುದಿಯಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಆವಾಗ ನಮಗೆ ಎಲ್ಲ ಥ್ರೆಡ್ಡೂ ಕೈಗೆ ಈಸಿಯಾಗಿ ಸಿಗುತ್ತೆ ನೋಡಿ. ಈ ರೀತಿ ಇಟ್ಕೊಂಡ್ರೆ ಸೊ ಕಟ್ಟರಿಂದ ನಾನು ಅದನ್ನು ಕಟ್ ಮಾಡ್ಕೊಳ್ತೀನಿ. ತುದಿಗೆ ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊಳ್ತೀನಿ ನೋಡಿ. ತುದಿಯಲ್ಲಿ ಎಲ್ಲ ಸಮವಾಗಿ ಕಟ್ಟಾಗಿದೆ. ತುದಿಗೆ ನಾನು ಸ್ವಲ್ಪ ಫ್ಯಾಬ್ರಿಕ್ ಗ್ಲೂನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಅದನ್ನು ಫುಲ್ಲು ರೌಂಡ್ ಮಾಡೋದು ಬೇಡ, ಈ ರೀತಿ ಫ್ಲ್ಯಾಟಾಗಿ ಮಾಡ್ಕೊಳ್ಬೇಕು. ಸೊ ನಮಗೇನಂದರೆ ನೀಡಲ್ ಒಳಗಡೆಗೆ ಪೋಣಿಸೋದಕ್ಕೆ ಅದು ಸ್ವಲ್ಪ ಅಂಟ್ಕೊಂಡಿರಬೇಕು. ಆ ರೀತಿ ಲೈಟಾಗಿ ಹಚ್ಚಚ್ಚಾಗಿ ಮಾಡ್ಕೊಂಡಿರಬೇಕು ಗಮ್ಮಿಂದ. ಇವಾಗ ಇದನ್ನು ಪಕ್ಕಕ್ಕಿಟ್ಟು ಮತ್ತು ಇನ್ನೊಂದು ಕಲರ್ ಇತ್ತಲ್ಲ ಮರೂನ್ ಕಲರು, ಅದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳೋಣ. ನೀವು ಈ ಸಿಲ್ಕ್ ಥ್ರೆಡ್ನ ಹೀಗೆ ಸುತ್ಕೊಳ್ಬೇಕು ಅಂತ ಏನಿಲ್ಲ. ನೀವು ಬೇಕಂದರೆ ಎಕ್ಸಾಮ್ ಪ್ಯಾಡಿಗೆ ಬೇಕಂದ್ರೂ ಸುತ್ಕೊಳ್ಬೋದು, ಇಲ್ಲ ಟೇಬಲ್ಗೆ ಬೇಕಂದ್ರೂ ಸುತ್ಕೊಳ್ಬೋದು. ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ರೀತಿ ಸುತ್ಕೊಳ್ಬಹುದು.
ತುಂಬ ಉದ್ದವಾಗಿ ಸುತ್ಕೊಳ್ಳಿಕ್ಕೆ ಹೋಗಬೇಡಿ, ಒಂದು ಮೀಡಿಯಮ್ ಸೈಜಿಗೆ ಸುತ್ಕೊಳ್ಳಿ. ತುಂಬ ಉದ್ದ ಆದಷ್ಟು ನಮಗೆ ಕುಚ್ಚು ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ನೋಡಿ, ಇದನ್ನು ಕೂಡ ನಾನು ಗಮ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗಮ್ ಹಾಕಿದ ಮೇಲೆ ನಾನು ಅದನ್ನು ದೊಡ್ಡ ಕಣ್ಣಿರೋ ಸೂಜಿಗೆ ಪೋಣಿಸ್ಕೊಳ್ತೀನಿ. ಈ ರೀತಿ ಪೋಣಿಸ್ಕೊಂಡು ಎರಡೂ ಕಡೆ ದಾರ ಸಮವಾಗಿ ಬರೋ ಹಾಗೆ ನಾವು ಇಟ್ಕೊಳ್ಬೇಕು. ಮತ್ತು ತುದಿಯಲ್ಲಿ ಗಮ್ ಹಾಕಿದ್ದೀವಲ್ಲ, ಅದನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇವಾಗಲೇ ಕಟ್ ಮಾಡ್ಕೊಳ್ಬೋದು, ಇಲ್ಲ ಕುಚ್ಚು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋವಾಗ ಬೇಕಂದ್ರೂ ಕಟ್ ಮಾಡ್ಕೊಳ್ಬೋದು. ನೋಡಿ, ಪೋಣಿಸಿದಾಗಿದೆ. ಇವಾಗ ಇದನ್ನು ನಾನು ಒಂದು ಸಾರಿ ಐರನ್ ಮಾಡ್ಕೊಳ್ತೀನಿ. ನಾವು ಹೀಗೆ ಐರನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಲ್ಕ್ ಥ್ರೆಡ್ನ ಎಳೆಗಳು ತುಂಬ ಸಾಫ್ಟಾಗಿ ನೀಟಾಗಿ ಬರುತ್ತೆ. ಮತ್ತು ಎಲ್ಲೂ ಕೂಡ ನಮಗೆ ದಾರ ಆ ಕಡೆ ಈ ಕಡೆ ಕಲಸೋಗಿರೋ ರೀತಿ ಕಾಣಿಸೋದಿಲ್ಲ. ಹಾಗಾಗಿ ಒಂದು ಸಾರಿ ನೀವು ಐರನ್ ಮಾಡ್ಕೊಂಡು ನೋಡಿದಾಗ ನಿಮಗೆ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನೋಡಿ, ಇದು ಐರನ್ ಮಾಡಿಲ್ಲ, ಸೊ ಅದು ಯಾವ ರೀತಿ ಕಾಣಿಸ್ತಾ ಇದೆ, ಐರನ್ ಮಾಡಿರೋ ಥ್ರೆಡ್ಡು ಯಾವ ರೀತಿ ಕಾಣಿಸ್ತಾ ಇದೆ. ಸೊ ನಾವು ಡೈರೆಕ್ಟಾಗಿ ನೋಡಿದಾಗ ನಮಗೆ ಐರನ್ ಮಾಡಿರೋ ಥ್ರೆಡ್ಡಿಗೂ ಐರನ್ ಮಾಡಿಲ್ಲದೆ ಇರೋ ಥ್ರೆಡ್ಡಿಗೂ ನೀಟಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಮಗೆ ಥ್ರೆಡ್ಡು ನೀಟಾಗಿ ಬರಬೇಕಂದ್ರೆ ನಾವು ಒಂದು ಸಾರಿ ಐರನ್ ಮಾಡಿಕೊಂಡ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇವಾಗ ನಾರ್ಮಲ್ ನೀಡಲ್ಗೆ ನಾನು ಝರಿ ಥ್ರೆಡ್ನ ಪೋಣಿಸಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಝರಿ ಥ್ರೆಡ್ನ ನಾನು ಒಂದು 4-5 ನಾರ್ಮಲ್ ನೀಡಲ್ಗೆ ಪೋಣಿಸಿಟ್ಕೊಂಡಿರ್ತೀನಿ. ಸೊ ಹೀಗೆ ಪೋಣಿಸಿಟ್ಕೊಳ್ಳೋದ್ರಿಂದ ನಾವು ನೆಕ್ಸ್ಟು ಕುಚ್ಚು ಹಾಕೋವಾಗ ತುಂಬ ಬೇಗ ಆಗುತ್ತೆ. ಹಾಗಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನೆಕ್ಸ್ಟು ಕುಚ್ಚು ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ನಿಮಗೆ ಮೊದಲಲ್ಲಿ ರಿಂಗ್ ಬೀಡನ್ನ ತೋರಿಸಿದ್ನಲ್ಲ, ಸೊ ನಾನಿಲ್ಲಿ ಬೀಡನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಚಕ್ರ ಶೇಪ್ದು ಬೀಡ್ ತಗೊಂಡಿದ್ದೀನಿ. ಸೊ ಆ ರಿಂಗ್ ಬೀಡಲ್ಲಿ ಹೋಲು ತುಂಬ ದೊಡ್ಡದಾಗಿತ್ತು, ಇದು ತುಂಬ ಸ್ಮಾಲ್ ಹೋಲ್ ಇರುತ್ತೆ. ಹಾಗಾಗಿ ಕಸ್ಟಮರು ಈ ಬೀಡನ್ನ ಸೆಲೆಕ್ಟ್ ಮಾಡಿದ್ರಿಂದ ನಾನು ಮತ್ತೆ ಚೇಂಜಸ್ ಮಾಡ್ಕೊಳ್ಬೇಕಾಯ್ತು. ನೋಡಿ, ಸ್ಯಾರಿದು ಫಸ್ಟು ನಾವು ಈ ರೀತಿ ಒಂದು ಟೇಬಲ್ ಮೇಲೆ ಇಟ್ಕೊಳ್ಬೇಕು, ಸೆರಗಿನ ಭಾಗ ಮೇಲ್ಗಡೆ ಬರೋ ಹಾಗೆ, ಮತ್ತು ಅದರಲ್ಲಿ ಜಿಗ್ಜ್ಯಾಗ್ ಮಾಡಿರೋ ಪಾರ್ಟ್ಸು ಒಳಗಡೆ ಇರಬೇಕು. ನೋಡಿ, ಸ್ಯಾರಿದು ಮೇಲ್ಭಾಗನ ನಾನು ಮೇಲೇ ಇಟ್ಕೊಂಡಿದ್ದೀನಿ, ಉಲ್ಟಾ ಏನು ಇಟ್ಕೊಂಡಿಲ್ಲ ಸ್ಯಾರಿನ. ನೋಡಿ, ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಸೊ ನೋಡಿ, ಒಟ್ಟು ಇದು ಸ್ಯಾರಿದು ಮೇಲ್ಗಡೆ ಭಾಗ. ಸೊ ಮೇಲ್ಗಡೆ ಭಾಗನ ಮೇಲ್ಗಡೆನೇ ಟರ್ನ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ನಾನು ಒಂದು ಕಡೆ ಮಾರ್ಕ್ ಮಾಡಿ, ನೋಡಿ ನೀಡಲ್ಗೆ ಸಿಲ್ಕ್ ಥ್ರೆಡ್ ಹಾಕ್ಕೊಂಡಿದ್ದೀನಲ್ಲ, ಸೊ ಅಲ್ಲಿ ನಾನು ಕೆಳಗಡೆಯಿಂದ ನೀಡಲ್ನ ಮೇಲ್ಗಡೆಗೆ ಹಾಕ್ಕೊಳ್ತೀನಿ. ತುಂಬ ತುದಿಗೆ ಹಾಕ್ಕೊಳ್ಳೋದು ಬೇಡ, ಯಾಕಂದರೆ ನಾವಿಲ್ಲಿ ಬೀಡನ್ನ ಆ್ಯಡ್ ಮಾಡ್ತಾ ಇರೋದ್ರಿಂದ ಬೀಡು ರಿಂಗ್ ಶೇಪಲ್ಲಿರೋದ್ರಿಂದ ಸ್ವಲ್ಪ ಜಿಗ್ಜ್ಯಾಗ್ ಮಾಡಿದ್ದೀವಲ್ಲ, ಅದರಿಂದ ಸ್ವಲ್ಪ ಮೇಲ್ಗಡೆಗೆ ನಾವು ಚುಚ್ಕೊಳ್ಬೇಕಾಗುತ್ತೆ. ನಿಮಗೆ ಅಳತೆ ಗೊತ್ತಾಗಲ್ಲ ಅಂದರೆ ಬೇಕಂದರೆ ಒಂದು ಸಾರಿ ಈ ರೀತಿ ಚಕ್ರ ಬೀಡನ್ನ ಇಟ್ಕೊಳ್ಬೇಕು, ಎಲ್ಲಿ ಬರಬೇಕು ಅಂತ ಅಲ್ಲಿ ಇಟ್ಕೊಂಡು ಒಂದು ಸಾರಿ ನೀಡಲ್ನ ಸ್ವಲ್ಪ ಮೇಲೆ ಚುಚ್ಕೊಂಡು ಬೀಡನ್ನ ತೆಗೆದ್ಬಿಟ್ಟು, ನೋಡಿ ನಾನು ಈ ರೀತಿ ಸಿಲ್ಕ್ ಥ್ರೆಡ್ನ ಮೇಲೆ ಎತ್ಕೊಳ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ನ ಮೇಲೆ ಎತ್ಕೊಂಡಾದ್ಮೇಲೆ ಮತ್ತೆ ಅದು ಚಕ್ರ ಬೀಡೇನಿತ್ತು ಅದನ್ನು ನಾನು ನೀಡಲ್ಗೆ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಡು ನಮಗೆ ಕುಚ್ಚಿನ ಲೆಂತ್ ಎಷ್ಟು ಬೇಕೋ ಅಷ್ಟು ಉದ್ದಕ್ಕೆ ಥ್ರೆಡ್ನ ಇಟ್ಕೊಂಡು, ಸೊ ಅಲ್ಲಿಗೆ ಈ ರೀತಿ ಟೈಟಾಗಿ ಇಟ್ಕೊಳ್ಬೇಕು. ತುಂಬ ಟೈಟ್ ಮಾಡೋಕ್ಕೆ ಹೋಗಬೇಡಿ, ಆವಾಗ ಸೀರೆ ಸ್ವಲ್ಪ ಇದಾಗುತ್ತೆ, ಸಿಂಕ್ ಆಗುತ್ತೆ. ನೋಡಿ, ಒಂದು ನಾರ್ಮಲಾಗಿ ಇಟ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಗಮ್ ಹಾಕಿದ್ನಲ್ಲ ಆ ಪಾರ್ಟ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಎಳೆ ನೀಟಾಗಿ ಕೂರೋದಿಲ್ಲ ಅಂತ. ಸೊ ಈ ರೀತಿ ನೀಟಾಗಿ ಥ್ರೆಡ್ನ ಸಾಫ್ಟ್ ಮಾಡ್ಕೊಳ್ಬೇಕು. ಸೊ ಎಲ್ಲೂ ಕೂಡ ನಮಗೆ ಎಕ್ಸ್ಟ್ರಾ ಥ್ರೆಡ್ಡು ಚಿಕ್ಕದು ದೊಡ್ಡದು ಈ ರೀತಿ ಬರಬಾರ್ದು, ಎಲ್ಲ ಥ್ರೆಡ್ಡು ಒಂದೇ ಲೆವೆಲಾಗಿ ಬರೋ ಹಾಗೆ ಈ ರೀತಿ ನೀಟಾಗಿ ಹಿಡ್ಕೊಳ್ಬೇಕು. ನಂತರ ಜರಿ ಥ್ರೆಡ್ ಹಾಕಿರೋ ಅಂಥ ನೀಡಲ್ಲಿ ಎತ್ಕೊಳ್ತೀನಿ. ನೋಡಿ, ಜರಿ ಥ್ರೆಡ್ನ ನಾನು ಹಿಂದೆಗಡೆಯಿಂದ ಮುಂದೆಗಡೆಗೆ ತರ್ತೀನಿ. ನೋಡಿ, ಈ ರೀತಿ ಹೀಗೆ ಕೆಳಗಡೆ ಕರೆಕ್ಟಾಗಿ ಮಧ್ಯಕ್ಕೆ ಬರಬೇಕು, ಸಿಲ್ಕ್ ಥ್ರೆಡ್ ಮಧ್ಯಕ್ಕೆ, ಆ ರೀತಿ ನಾನು ಎತ್ಕೊಳ್ತೀನಿ. ಜರಿ ಥ್ರೆಡ್ನ ನಾನು ಇಲ್ಲಿ ಎಲ್ಲೂ ಗಂಟು ಹಾಕ್ಕೊಂಡಿಲ್ಲ. ನೋಡಿ, ತುದಿ ಓಪನ್ ಆಗೇ ಇದೆ, ಅದನ್ನು ಕೂಡ ನಾನು ಸಿಲ್ಕ್ ಥ್ರೆಡ್ ಇಟ್ಕೊಂಡಿದ್ದೀನಲ್ಲ ಅದೇ ಲೆವೆಲಿಗೆ ಇಟ್ಕೊಳ್ತೀನಿ. ಮತ್ತು ಒಂದು ರೌಂಡ್ ಮಾಡಿ ಅದರೊಳಗಡೆಗೆ ಜರಿ ಥ್ರೆಡ್ನ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಒಂದು ಸಾರಿ ಲಾಕ್ ಆಯಿತು.
ಇದೇ ರೀತಿ ನಾನು 3 ಅಥವಾ 4 ಸಾರಿ ಲಾಕ್ ಮಾಡ್ಕೊಳ್ತೀನಿ ಝರಿ ಥ್ರೆಡ್ಡಿಂದ. ನೋಡಿ ನಿಧಾನವಾಗಿ ತೋರಿಸ್ತಾ ಇದ್ದೀನಿ. ಇದು 2ನೇ ರೌಂಡ್ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಫಿಂಗರಲ್ಲಿ ಬೇಕಂದ್ರೂ ಇಟ್ಕೊಂಡು ನಾವು ಗಂಟು ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೋಡಿ 2 ಗಂಟಾಗಿದೆ. ಮತ್ತೆ ಇನ್ನೂ ಒಂದು ರೌಂಡು ಕೆಳಗಡೆಯಿಂದ ತಗೊಳ್ತೀನಿ. ಮತ್ತೆ ಝರಿ ಥ್ರೆಡ್ ಒಳಗಡೆಗೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ತೀನಿ. 3 ಸಾರಿ ಆಗಿದೆ. ಮತ್ತು ಇನ್ನೊಂದು ಸಾರಿ ಅದೇ ರೀತಿ ಮಾಡ್ತೀನಿ. ಸೊ ಈ ಝರಿ ಥ್ರೆಡ್ನ ಇದೇ ರೀತಿ ಗಂಟು ಹಾಕಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರೂ ಅವ್ರದ್ದೇ ಆದ ಸ್ಟೈಲಲ್ಲಿ ಗಂಟು ಹಾಕ್ಕೊಳ್ತಾರೆ. ಬಟ್ ನಾನು ಯಾವಾಗಲೂ ಇದೇ ರೀತಿ ಲಾಕ್ ಮಾಡ್ಕೊಳ್ಳೋದು. ಸೊ ಇದು ಗಂಟು ಆದಮೇಲೆ ಕೊನೆಯಲ್ಲಿ ನಾವು ಹಿಂದೆಗಡೆ ಝರಿ ಥ್ರೆಡ್ ಏನಿತ್ತು ಅದ್ರ ಒಳಗಡೆಗೆ ನೀಡಲ್ನ ಹಾಕ್ತೀನಿ. ನೋಡಿ ಹಿಂದೆಗಡೆಯಿಂದ ಹಾಕ್ತೀನಿ. ನನಗಿಲ್ಲಿ ಝರಿ ಥ್ರೆಡ್ಡು ಮೇಲ್ಗಡೆ ಕಾಣಿಸ್ಬಾರ್ದು ಅಂತ ನಾನಿಲ್ಲಿ ಹಿಂದೆಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ. ಝರಿ ಥ್ರೆಡ್ ನಿಮಗೇನಾದರೂ ಮೇಲೆ ಕಾಣಿಸ್ಬೇಕು ಅಂದರೆ ನೀವು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಮತ್ತೆ ನಮಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಝರಿ ಥ್ರೆಡ್ನು ಸೇರಿಸಿ ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೊಳ್ಬೇಕು ನಾವು. ಸೊ ಇಲ್ಲಿ ಝರಿ ಥ್ರೆಡ್ನ ತುಂಬ ಶಾರ್ಟಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇವಾಗ ನಾವು ತುಂಬ ಟೈಟಾಗಿ ಲಾಕ್ ಮಾಡ್ಕೊಂಡಿರಲ್ಲ. ಸೊ ನೀವು ತುಂಬ ಚಿಕ್ಕದಾಗಿ ಝರಿ ಥ್ರೆಡ್ ಕಟ್ ಮಾಡಿದಾಗ ಅದು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಸಿಲ್ಕ್ ಥ್ರೆಡ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದನೇ ನಾವು ಝರಿ ಥ್ರೆಡ್ನ ಸೇರಿಸಿ ಕಟ್ ಮಾಡ್ಕೊಳ್ಳೋದ್ರಿಂದ ಅದು ಬಿಚ್ಕೊಳ್ಳೋದಿಲ್ಲ. ನೋಡಿ ಕುಚ್ಚು ನೀಟಾಗಿ ಕಟ್ ಮಾಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಈ ಕುಚ್ಚನ್ನ ನೀಟಾಗಿ ಎಲ್ಲ ಥ್ರೆಡ್ಡು ಒಂದೇ ಸಮವಾಗಿ ಕಟ್ ಆಗೋ ರೀತಿ ಕಟ್ ಮಾಡ್ಕೊಳ್ಬೇಕು. ಇಲ್ಲ ಕಟ್ಟಾಗಿಲ್ಲ ಅಂದರೆ ಕೊನೆಯಲ್ಲಿ ನೀಟಾಗಿ ಎಲ್ಲನೂ ಒಂದೇ ಶೇಪಾಗಿ ಕಟ್ ಮಾಡ್ಕೊಳ್ಬೇಕು ಈ ರೀತಿ. ಒಟ್ಟು ನಮಗೆ ಎಲ್ಲೂ ಕೂಡ ಥ್ರೆಡ್ಡು ಚಿಕ್ಕದು ದೊಡ್ಡದು ಬಂದಿರೋ ಹಾಗೆ ಫೀಲ್ ಆಗಬಾರ್ದು. ನೋಡಿ ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಥ್ರೆಡ್ ಏನಾದರೂ ಮೇಲ್ಗಡೆ ಕಾಣಿಸ್ತಾ ಇದ್ದರೆ ನೀಟಾಗಿ ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಪೂರ್ತಿ ಕಟ್ ಮಾಡಿ ಆದಮೇಲೆ ಕುಚ್ಚು ನೋಡೋದಕ್ಕೆ ಈ ರೀತಿ ಕಾಣಿಸುತ್ತೆ. ಸೊ ಇವಾಗ ನಾನಿಲ್ಲಿ ನೆಕ್ಸ್ಟ್ ಕುಚ್ಚು ಕಟ್ಟೋದಕ್ಕೆ ಎಷ್ಟು ಗ್ಯಾಪ್ ಕೊಡ್ತೀನಿ ಅಂದರೆ 3/4 ಇಂಚು ಗ್ಯಾಪ್ ತಗೊಳ್ತೀನಿ. ನೋಡಿ 1 ಇಂಚು ತಗೊಂಡ್ರೆ ತುಂಬ ದೊಡ್ಡದಾಗುತ್ತೆ. ಹಾಗಾಗಿ ನಾನು 3/4 ಇಂಚು ನೋಡಿ ಈ ಲೈನ್ ಇದೆಯಲ್ಲ ಅದು 3/4 ಇಂಚಿಗೆ ನಾನು ಅಳತೆ ಮಾಡ್ಕೊಳ್ತೀನಿ. ನೋಡಿ ಚಕ್ರ ಬೀಡ್ ಸೆಂಟರಿಗೆ ನಾವು ನೀಡಲ್ನ ಹಾಕೊಂಡಿದ್ವಲ್ಲ ಅಲ್ಲಿಂದ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತೀನಿ. ನಾನು 3/4 ಇಂಚಿಗೆ ಅಳತೆ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ 3/4 ಇಂಚಿಗೆ ಒಂದು ಚಿಕ್ಕದಾಗಿ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ನೀವು ಸೀರೆ ಪೂರ್ತಿ ಫಸ್ಟಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೂ ನಡೆಯುತ್ತೆ. ಇಲ್ಲ ಒಂದೊಂದು ಕುಚ್ಚು ಹಾಕೊಂಡ್ಮೇಲೆ ಒಂದೊಂದು ಸಾರಿ ಮಾರ್ಕ್ ಮಾಡ್ಕೊಳ್ತೀನಿ ಅಂದರೂ ನಡೆಯುತ್ತೆ. ಸೊ ಈ ಡಿಸೈನ್ಗೆ 1 ಇಂಚು ಗ್ಯಾಪ್ ಕೊಟ್ಟಾಗ ತುಂಬ ದೂರ ಅಂತ ಆಗುತ್ತೆ. ಸೊ ಅರ್ಧ ಇಂಚು ಕೊಟ್ಟರೆ ತುಂಬ ಹತ್ತಿರ ಆಗಿಬಿಡುತ್ತೆ. ಹಾಗಾಗಿ ನಾನಿಲ್ಲಿ 3/4 ಇಂಚಿಗೆ ನಾನು ಒಂದು ಕುಚ್ಚನ್ನ ಕಟ್ಕೊಳ್ತಾ ಇದ್ದೀನಿ. ನೋಡಿ ನೆಕ್ಸ್ಟು ಕೂಡ ನಾನು ಸೇಮ್ ಕಲರ್ ಥ್ರೆಡ್ಡಿಂದನೇ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಫಸ್ಟ್ದು ಕುಚ್ಚನ್ನ ಸ್ಟಾರ್ಟ್ ಮಾಡಿದಾಗ ಯಾವ ಅಳತೆಗೆ ನಾವು ನೀಡಲ್ನ ಚುಚ್ಕೊಂಡಿರ್ತೀವಿ ಅಂತ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ಗೆ ನಾವು ಮತ್ತೆ ಚಕ್ರ ಬೀಡನ್ನ ಇಟ್ಟು ಅಳತೆ ಮಾಡ್ಕೊಳ್ಬೇಕು ಅಂತ ಅನಿಸೋದಿಲ್ಲ. ಒಂದು ಅಂದಾಜು ಮೇಲೆ ನಾವು ನೀಡಲ್ನ ಹಾಕ್ಕೊಂಡು ಹೋಗ್ಬೋದು. ನೋಡಿ ಇವಾಗ ಫಸ್ಟ್ ಕುಚ್ಚು ಯಾವ ಲೆಂತಿಗೆ ಮಾಡಿದ್ವಿ ಅದೇ ಲೆಂತಿಗೆ ನಾವು ನೆಕ್ಸ್ಟ್ ಕುಚ್ಚನ್ನು ಕೂಡ ಇಟ್ಕೊಂಡು ಝರಿ ಥ್ರೆಡ್ಡಿಂದ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಕೆಳಗಡೆಯಿಂದ ತಗೊಳ್ತಾ ಇದ್ದೀನಿ. ಸೊ ನನಗೆ ಇಲ್ಲಿ ಝರಿ ಥ್ರೆಡ್ ಕಾಣಿಸ್ಬಾರ್ದಂತ ಕೆಳಗಡೆಯಿಂದ ಝರಿ ಥ್ರೆಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಝರಿ ಥ್ರೆಡ್ಡು ಮೇಲೆ ಬರಬೇಕು ಅಂದರೆ ನೀವು ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಸಾರಿ ರೌಂಡ್ ಮಾಡಿ ಒಂದು ಸಾರಿ ಝರಿ ಥ್ರೆಡ್ನ ಲಾಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ 4 ಸಾರಿ ಲಾಕ್ ಮಾಡ್ಕೊಳ್ತೀನಿ ಝರಿ ಥ್ರೆಡ್ಡಿಂದ. ಸೊ ನೀವು ಬೇಕಂದರೆ 3 ಸಾರಿ ಬೇಕಂದ್ರೂ ಮಾಡ್ಕೊಳ್ಬೋದು, ಇಲ್ಲ 5 ಸಾರಿ ಬೇಕಂದ್ರೂ ಮಾಡ್ಕೊಳ್ಬೋದು. ಕೆಲವೊಬ್ಬರು ಝರಿ ಥ್ರೆಡ್ ತುಂಬ ಕಾಣಿಸೋದು ಬೇಡ ಅಂದರೆ 2 ಸಾರಿಗೆ 3 ಸಾರಿಗೆ ಸ್ಟಾಪ್ ಮಾಡ್ಕೊಳ್ತಾರೆ. ಸೊ ನಾನಿಲ್ಲಿ 4 ರೌಂಡ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಸೊ ನಾರ್ಮಲ್ ಬೇಬಿ ಕುಚ್ಚು ಹಾಕೋದಕ್ಕಿಂತ ಈ ರೀತಿ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ನಾವು ಬೇಬಿ ಕುಚ್ಚನ್ನ ಹಾಕೋದ್ರಿಂದ ಡಿಸೈನ್ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ಲುಕ್ಕು ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಸೊ ಈ ರೀತಿ ರಿಂಗ್ ಬೀಡು, ಚಕ್ರ ಬೀಡು ಎಲ್ಲದೂ ಬೇಬಿ ಕುಚ್ಚಿಗೆ ನಾವು ಯೂಸ್ ಮಾಡ್ಕೊಳ್ಬೋದು.
ನೋಡಿ ಇವಾಗ ಒಂದು ಸಮವಾಗಿ ಕಟ್ ಮಾಡ್ಕೊಳ್ತೀನಿ. ಫಸ್ಟ್ ಕುಚ್ಚು ಯಾವ ಲೆಂತಿಗಿತ್ತು ನೆಕ್ಸ್ಟ್ ಕುಚ್ಚನ್ನ ಕೂಡ ಅದೇ ಲೆಂತಿಗೆ ನಾನು ಕಟ್ ಮಾಡ್ತೀನಿ. ಈ ಡಿಸೈನಲ್ಲಿ ನಾವು 2 ಕುಚ್ಚಿಗೆ ಒಂದು ಕಲರ್ನ ಬೇಕಂದ್ರೂ ಯೂಸ್ ಮಾಡ್ಬೋದು. ಇಲ್ಲ ಒಂದೊಂದು ಮಾತ್ರ ಕುಚ್ಚನ್ನ ಕಟ್ಕೊಂಡು ಇನ್ನೊಂದು ಕುಚ್ಚನ್ನ ಬೇರೆ ಕಲರ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ 3 ಕುಚ್ಚನ್ನ ಒಂದೇ ಕಲರಲ್ಲಿ ಕಟ್ತಾ ಇರುವಂಥದ್ದು. ನೋಡಿ ನಿಮಗೆ ಡೈರೆಕ್ಟು ನೀಡಲ್ಲಿ ಹಾಕೋದಕ್ಕೆ ಗೊತ್ತಾಗ್ತಾ ಇಲ್ಲ ಯಾವ ಲೆಂತಿಗೆ ಹಾಕಬೇಕು ಅಂತ ಅಂದರೆ ಈ ರೀತಿ ನಾನು ಚಕ್ರ ಬೀಡ್ ಏನು ಇಟ್ಕೊಂಡಿದ್ದೀನಿ ಈ ರೀತಿ ಇಟ್ಕೊಂಡು ಮಧ್ಯ ಹೋಲಿಗೆ ನೀಡಲ್ನ ಹಾಕಿ ಎತ್ಕೊಳ್ಬೋದು. ಸೊ ಇವಾಗ ಹೊಸದಾಗಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ನೀಡಲ್ನ ಮೇಲೆ ಹಾಕ್ಬಿಡ್ತಾರೆ, ಕೆಲವೊಬ್ರು ಕೆಳಗಡೆ ಹಾಕ್ಬಿಡ್ತಾರೆ. ಸೊ ಆವಾಗ ನಮಗೆ ಕುಚ್ಚು ಮೇಲೆ ಕೆಳಗಡೆ ಈ ರೀತಿ ಬಂದ್ಬಿಡುತ್ತೆ. ಸೊ ಅಂಥವರು ಈ ರೀತಿ ಬೀಡನ್ನ ಫಸ್ಟೇ ಇಟ್ಕೊಂಡು ಹಾಕ್ಕೊಂಡು ಬರೋದ್ರಿಂದ ನಮಗೆ ಎಲ್ಲ ಬೀಡೂ ಒಂದೇ ಸಮವಾಗಿ ಬಂದಿರುತ್ತೆ. ನೋಡಿ ಪ್ರತಿಯೊಂದು ಕುಚ್ಚನ್ನು ನಾವು ಇದೇ ರೀತಿ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ನಾವು ಒಂದೇ ಕಲರ್ ಕುಚ್ಚನ್ನ ಎಷ್ಟು ಹಾಕಬೇಕು ಅಂತ ಕಸ್ಟಮರ್ ಹತ್ರನೇ ಕೇಳಿ ಇಟ್ಕೊಂಡಿರಬೇಕು. ಸೊ ಕೆಲವೊಬ್ಬರು ಕಸ್ಟಮರ್ಸು ನಮಗೇನೆ ಹೇಳ್ಬಿಟ್ಟಿರ್ತಾರೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ಹಾಕಿ ಅಂತ. ಬಟ್ ಕೆಲವೊಂದು ಕಸ್ಟಮರ್ಸು ಪರ್ಟಿಕ್ಯುಲರಾಗಿ ಇಷ್ಟೇ ಕುಚ್ಚು ಒಂದು ಕಲರಲ್ಲಿ ಬಂದಿರಬೇಕು ಅಂತ ಕೇಳ್ತಾರೆ. ಸೊ ಅಂಥವರಿಗೆ ಅವರೆಷ್ಟು ಕುಚ್ಚು ಕೇಳಿರ್ತಾರೆ ಅಷ್ಟು ಕುಚ್ಚನ್ನ ಸೇಮ್ ಕಲರಲ್ಲಿ ನಾವು ಹಾಕ್ಕೊಡ್ಬೇಕಾಗುತ್ತೆ. ನೋಡಿ ನಾನಿಲ್ಲಿ ಈ ಸೀರೆಗೆ 3 ಕುಚ್ಚನ್ನ ಒಂದು ಕಲರಲ್ಲಿ ಹಾಕ್ತಾ ಇದ್ದೀನಿ. ಸೊ 3 ಕುಚ್ಚನ್ನ ಒಂದೊಂದು ಕಲರಲ್ಲಿ ಹಾಕ್ತಾ ಇದ್ದೀನಿ. ಈ ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವಿಲ್ಲಿ ನೆನಪಿಡಬೇಕಾಗಿದ್ದು ಅಂದರೆ ಎಲ್ಲ ಕುಚ್ಚನ್ನು ಒಂದೇ ಸಮವಾಗಿ ಇರೋ ಹಾಗೆ ನಾವು ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ನೋಡಿ ಸ್ಯಾರಿ ಪೂರ್ತಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನೋಡೋದಕ್ಕೆ ಎಲ್ಲ ಕುಚ್ಚುಗಳು ಒಂದೇ ಸಮವಾಗಿ ಕಾಣಿಸುತ್ತೆ. ಸೊ ಈ ಕುಚ್ಚಲ್ಲಿ ನಾನು ಸ್ವಲ್ಪ ಉದ್ದವಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಯಾರಿಗೆ ಎಷ್ಟುದ್ದ ಲೆಂತ್ ಬೇಕು ಅಷ್ಟುದ್ದ ಲೆಂತನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕುಚ್ಚು ಇಷ್ಟುದ್ದ ಬೇಕು ಅಂದಿದ್ದರಿಂದ ನಾನಿಲ್ಲಿ ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟುದ್ದ ಲೆಂತ್ ಬೇಡ ಅಂದರೆ ಅದನ್ನು ಶಾರ್ಟಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಮತ್ತು ನಮಗಿಲ್ಲಿ ಚಕ್ರ ಬೀಡ್ ಒಳಗಡೆಗೆ ನಾವು ತುಂಬ ಜಾಸ್ತಿ ಎಳೆ ಥ್ರೆಡ್ನ ನಾವು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಇದ್ರದ್ದು ಮಧ್ಯ ಹೋಲು ಕಡಿಮೆ ಇರೋದ್ರಿಂದ ನಾನಿಲ್ಲಿ 50 ಎಳೆ ದಾರ ಅಷ್ಟೇ ತಗೊಂಡಿದ್ದೀನಿ. ಸೊ ನಾನು ಫಸ್ಟು ರಿಂಗ್ ಬೀಡ್ ತೋರಿಸಿದ್ನಲ್ಲ ಅದರಲ್ಲಿ ನಮಗೆ ಹೋಲ್ ಜಾಸ್ತಿ ಇರುತ್ತೆ, ಅದರಲ್ಲಿ ನಾವು ಎಷ್ಟು ಎಳೆ ಬೇಕಂದ್ರೂ ತಗೊಳ್ಬೋದು. ಸೊ ಈ ರೀತಿ ಹೋಲು ಸ್ಮಾಲ್ ಇದ್ದರೆ ನಾವು ಅದಕ್ಕೆ ಕರೆಕ್ಟಾಗಿ ತಕ್ಕಷ್ಟು ಮಾತ್ರ ಸಿಲ್ಕ್ ಥ್ರೆಡ್ದು ಎಳೆಗಳನ್ನ ತಗೊಳ್ಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್.